ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ಬಡದಾಟ ಮಿತಿ ಮೀಡ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮಿತಿ ಮೀಡ್ತು ಬಣ ಬಡದಾಟದ ಜ್ವಾಲೆ. ಶಾಸಕ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಣ ಈಗ ರಣಕಹಳೆಯನ್ನ ಊದ್ತಾ ಇದೆ. ನಿನ್ನೆಯಿಂದ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಆತ್ಮೀಯರು, ವಿಜಯೇಂದ್ರ ಆಪ್ತರು. ನಿನ್ನೆ ಕುರುಡುಮಲೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಇಂದು ಚಾಮುಂಡೇಶ್ವರಿ ದೇವಸ್ಥಾನವನ್ನ ದರ್ಶನ ಮಾಡಿದ್ದಾರೆ. ಹೀಗಾಗಿ BYV ಪರ ಒಗ್ಗಟ್ಟು ಪ್ರದರ್ಶನಕ್ಕೆ ಯತ್ನಾಳ್ ತಿರುಗೇಟು ಕೂಡ ಕೊಡ್ತಾ ಇದ್ದಾರೆ. ಈಗ ದುಷ್ಟ ಶಕ್ತಿ ಸಂಹಾರ ಅಂತಾನೆ ಅಖಾಡಕ್ಕಿಳಿದ BYV ಬಣ ಈಗಾಗಲೇ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಬಣ ಬಡದಾಟ ತುಂಬ ಜೋರಾಗ್ತಾಗ್ತದೆ. ಪ್ರಮುಖವಾಗಿ ಯಡಿಯೂರಪ್ಪನವರ ಆತ್ಮೀಯರು ಹಾಗೆ ವಿಜಯೇಂದ್ರ ಆತ್ಮೀಯರು ಆಪ್ತ ಬಳಗ ಈಗ ಮತ್ತೆ ಟೆಂಪಲ್ ರನ್ ಮಾಡ್ತಾ ಇದೆ. ಟೆಂಪಲ್ ರನ್ ಮಾಡೋ ಮೂಲಕ ಯತ್ನಾಳ್ ಬಣಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಒಂದು ಕಡೆಗೆ ಯತ್ನಾಳ್ ಅವರು ವಫ್ ವಿಚಾರವನ್ನು ಮುಂದಿಟ್ಟು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈಗ ವಿಜಯೇಂದ್ರ ಬಣ ನೇರವಾಗಿ ವಿಜಯೇಂದ್ರ ಅವರಿಗೆ ಒಳ್ಳೆಯದಾಗಲಿ, ಪಕ್ಷ ಇನ್ನಷ್ಟು ಸಂಘಟನೆ ಆಗಲಿ, ಸದೃಢವಾಗಲಿ ಅಂತ ಹೇಳಿ ರಾಜ್ಯದ ಎಲ್ಲ ದೇವಾಲಯಗಳ ಪ್ರವಾಸವನ್ನು ಆರಂಭವಾಗಿದೆ. ಇನ್ನು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಈಗ ಅಲ್ಲಿ ತೆರಳಿ ಅಲ್ಲಿ ದರ್ಶನವನ್ನು ಮಾಡಿ ನಂತರ ಹೊರಬಂದು ಮಾಧ್ಯಮಕ್ಕೆ ಕೂಡ ಮಾತನಾಡ್ತಿದ್ದಾರೆ. ದೃಶ್ಯದಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ ದೇವರ ಮುಂದೆ ಇರುವಂಥ ಮಾತನ್ನು ಈಗ ಅನೇಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ BC ಪಾಟೀಲ್ ಇರ್ಬೋದು, ಅದೇ ರೀತಿ ರೇಣುಕಾಚಾರ್ಯ ಅವರೆಲ್ಲರೂ ಕೂಡ ಮಾಧ್ಯಮಕ್ಕೂ ಕೂಡ ಮಾತನಾಡಿದ್ದಾರೆ. ದೊಡ್ಡ ತಂಡವನ್ನು ಕಟ್ಕೊಂಡು ಮಾಜಿ ಶಾಸಕರೆಲ್ಲರೂ ಕೂಡ ಇದ್ದಾರೆ. BC ಪಾಟೀಲ್, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೂಪಾಲಿ ನಾಯಕ್, ಹೀಗೆ ನಾಗೇಂದ್ರ ಎಲ್ಲರೂ ಇದ್ದಾರೆ. ಒಂದು ವಿಶೇಷ ಅಂದರೆ ಮೈಸೂರಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟ ಆರಂಭ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ಈಗಾಗಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಯತ್ನಾಳ್ ಜೊತೆಗಿದ್ದಾರೆ, ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿಂದಲೇ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ BJPಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಒಂದು ಕಡೆಗೆ BYV ಅಂದರೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥ ಕೂಗೇನಿದೆ ಇನ್ನೂ ದೊಡ್ಡದಾಗ್ತಾನೆ ಇದೆ. ಈಗ ಅವರ ಬೆಂಬಲಿಗರೆಲ್ಲರೂ ಕೂಡ ನೇರವಾಗಿ ರಸ್ತೆಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಚ್ಚಿಡ್ತೇನೆ ಅಂತೀಯಲ್ವಾ, ಬ್ಲ್ಯಾಕ್ ಮೇಲ್ ರಾಜಕಾರಣನ ಇದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಿಚ್ಚಿಡ್ತೇನೆ ಅಂತ ಹೇಳ್ತಿರಲ್ಲ ಪ್ರತಿ ಬಾರಿ, ಅದೇನು ಬಿಚ್ಚಿಡ್ತೀರಾ ಅನ್ನುವಂಥ ಮಾತನ್ನ ಈಗ ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯೋದಿಲ್ಲ ಅನ್ನುವಂಥ ಮಾತನ್ನ ನೇರವಾಗಿ ಹೇಳ್ತಿದ್ದಾರೆ. ಯಡಿಯೂರಪ್ಪ ರಾಜಕಾರಣ ಮಾಡಿದಾಗ ಕಣ್ಣೇ ಬಿಟ್ಟಿರಲಿಲ್ಲ ನೀವು ಅನ್ನುವಂಥ ಮಾತನ್ನ ಈಗ ನೇರವಾಗಿ ಯತ್ನಾಳ್ ಅವರಿಗೆ ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರ ಧೂಳಿಗೂ ನೀವು ಸಮಾನರಲ್ಲ ಅನ್ನುವಂಥ ಮಾತನ್ನ ರೇಣುಕಾಚಾರ್ಯ ಹೇಳ್ತಾ ಈಗ ಯತ್ನಾಳ್ಗೆ ತಿವಿತಾ ಇದ್ದಾರೆ. ಕೆಲವರು ಶಕುನಿಗಳು ಇರ್ತಾರೆ, ಏನೂ ಮಾಡೋದಕ್ಕಾಗಲ್ಲ, ಮಿಸ್ಟರ್ ಇಲಿ ಎಂದು ನೇರವಾಗಿ ರೇಣುಕಾಚಾರ್ಯ ಆರೋಪವನ್ನು ಮಾಡ್ತಿದ್ದಾರೆ. ಈಗ ಹಿಂದೂ ಹುಲಿ ಅಂತ ಅಬ್ಬರಿಸ್ತಾ ಇದ್ರು ಯತ್ನಾಳ್ ಬೆಂಬಲಿಗರು, ಈಗ ಮಿಸ್ಟರ್ ಇಲಿ ಅಂತ ಯತ್ನಾಳ್ ಅವರನ್ನ ನಿಂದಿಸ್ತಾ ಇದ್ದಾರೆ ರೇಣುಕಾಚಾರ್ಯ. ಬಿಚ್ಚಿರ್ತೀವಿ ಅಂತ ಹೇಳ್ತಾರಪ್ಪ, ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯ? ಸದಾನಂದ ಗೌಡರು ಏನು ಹೇಳಿದ್ರು? ಅರೆ ಎಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು. ಸದಾನಂದ ಗೌಡರು ನೋಡಪ್ಪ, ಕಾಶಿಯ ನಾವೇನೋ ಮಾತಾಡ್ತಿರ್ತೀವಿ, ಆಗ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, ಸೀಟ್ ಇರುವ ಹಿಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ, ಏನು ಬಿಚ್ಚಿದಿ? ಎಲ್ಲೆಲ್ಲಿ ಬಿಚ್ಚಿದಿ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತೀರಿ, ಸದಾನಂದ ಗೌಡರ ವಿರುದ್ಧ ಮಾತಾಡ್ತೀರಿ, ವಿಜಯೇಂದ್ರ ವಿರುದ್ಧ ಮಾತಾಡ್ತೀರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಬಸವಣ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರಿ ಅಂತ ಹೇಳ್ತಾರೆ. ಬಸವಣ್ಣ ಕೇವಲ ವೀರಶೈವ ಸಮಾಜಕ್ಕೆ ಅಷ್ಟೇ ಅಲ್ಲ, ಅಣ್ಣ ಬಸವಣ್ಣ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು, ಅಂದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂತವ್ರು. ಹೌದನಮ್ಮ? ಅಂತ ಮಹಾನುಭಾವರ ಬಗ್ಗೆ ಇಡೀ ವಿಶ್ವಗುರು ಬಸವಣ್ಣ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಿಂತ ಚೀಮಾರಿ ಹಾಕ್ಬೇಕಂತೇಳಿ ಮಠಾಧೀಶರು ಒತ್ತಾಯ ವಿನಂತಿ ಮಾಡ್ತೀನಿ. ನಾನು ಪಾದಕನೊಳಗೆ ಭಕ್ತಿಯಿಂದ ಪ್ರಣಾಮಗಳ ಸಲ್ಲಿಸಿ ನಮಸ್ಕಾರ ಮಾಡ್ತೀನಿ. ಇಂಥವ್ರನ್ನ ಉಚ್ಚಾಟನೆ ಮಾಡಿಸ್ಬೇಕು, ಇಂಥವ್ರಿಗೆ ಚೀಮಾರಿ ಹಾಕ್ಬೇಕು. ಸನ್ಮಾನ್ಯ ಯಡಿಯೂರಪ್ಪನವರ ಪಾರ್ಟಿ ಕಟ್ಟಿದ್ದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, ಸಾವಿರಾರು ಕೇಸುಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CCAR 45 ಕಾರ್ನಲ್ಲಿ ನಮ್ಮ ನಾಗೇಂದ್ರ ಹೇಳಿದ್ರು, CCAR 45 ಕಾರ್ನಲ್ಲಿ ಓಡಾಡ್ತಾರೆ ಅವರು ಯಡಿಯೂರಪ್ಪನವರು. ಮಿಂಚಿನಂತೆ ಸಂಚಾರ ಮಾಡ್ತಾರೆ, ಕಣ್ಣಿದ್ರಿಗಿದೆ. ಇವ್ರು ಅವತ್ತು ಕಣ್ಣೇ ಬಿಟ್ಟಿರ್ಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ, ಇವರು ಧೂಳಿ ಸಮಾನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಏನು ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ ಅಥವಾ ಸದಾನಂದ ಗೌಡ ಹೋರಾಟನ? ನಿಮ್ಮ ಹೋರಾಟ ಮೂಢ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದರು, ಅಂದು ಕೆಲವು ಇದೇ ರೀತಿ ತೊಂದರೆ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಆದರು, 17ರಲ್ಲಿ
ಆ ಸಂದರ್ಭದಲ್ಲಿ ರೀತಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದರು, ಅವಾಗಲೂ ಇಂಥವ್ರು ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ, ಕೆಲವ್ರು ಏನು ಮಾಡಲ್ಲ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದರು, ಅಂದು ಕೆಲವು ಇದೇ ರೀತಿ ತೊಂದರೆ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಆದರು, 17ರಲ್ಲಿ ಆ ಸಂದರ್ಭದಲ್ಲಿ ಇದೇ ರೀತಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದರು, ಅವಾಗಲೂ ಇಂಥವ್ರು ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ, ಕೆಲವ್ರು ಏನು ಮಾಡಲ್ಲ. ಈ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ನಮ್ಮ BC ಪಟೇಲ್ ನೇರಣ ಮಲ್ಲಪ್ಪ ಶೆಟ್ಟರು ಮೀರ್ ಸಾಲಕ್ಕೆ ಅಂತ ಹೇಳ್ತಾರೆ. ಕೊಳ್ಳಿ ರಾಯಣ್ಣ ಏನಾಯ್ತಣ್ಣ, ಹೋರಾಟಗಾರ. ಹಾಗಾಗಿ ಅಲ್ಲಿ ಮಲ್ಲಪ್ಪ ಶೆಟ್ಟಿನೇ ನಮ್ಮ ಕಾರ್ಯಕರ್ತ ದುತಿಗಡ ಭಾರತದಲ್ಲಿ ಪ್ರವಾಸ ಮಾಡ್ತಿದ್ವಿ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ್ದು ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಮಿಸ್ಟರ್ ಹಿಲಿ ಅಲ್ಲಿ ಧರಣಿ ವಕ್ಫ್ ಬೋರ್ಡ್ ವಿಚಾರಕ್ಕೆ ಬಂದವರು ಕೇಂದ್ರ ಸಚಿವರುಗಳು ಏನು ಯಡಿಯೂರಪ್ಪ ವಿರುದ್ಧ ಬೈ ಅಂತ ಹೇಳಿದ್ರ, ಸದಾನಗೌಡ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ವಿಜೇಂದ್ರ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ಪರ್ಯಾಯವಾಗಿ ಸಂಘಟನೆ ಮಾಡಿ ಅಂತ ಹೇಳಿದಾರ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀನು. ರಾಜ್ಯ ಜನ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಪಾಪ ಕೇಂದ್ರದ ಸಚಿವರುಗಳು ಅವ್ರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾರೆ ಬಂದದಕ್ಕೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ ಅಂತೇಳಿ ನಾಟಕ ಮಾಡ್ತೀರಪ್ಪ. ಅಣ್ಣ ಬಸವಣ್ಣ ಮಠಾಧೀಶಿ, ನಾಡಿನ ಸಂತರು ಸಾಧರು, ಸಾಧರು ಮಠ ಎಲ್ಲ ಮತ್ತು ಅರಗುರು ಚರಮೂರ್ತಿಗಳು ಎಲ್ಲ ರಾಜಕೀಯ ಮತ್ತು ನಮ್ಮ ಪಕ್ಷದ ಮುಖಂಡರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರ ಮಾತಾಡ್ತಿಯಲ್ಲ. ರಾಜ್ಯದ ಜನ ಕ್ಷಮಿಸಲ್ಲ, ಕಾರ್ಯಕರ್ತರು ಕ್ಷಮಿಸಲ್ಲ. ನಿನಗೆ ಪಕ್ಷ ಬೇಡ, ನೀನಾಗಿ ಹೊರಗಡೆ ಹೋಗು. ಅಂದ್ರೆ ಹಿಂದುತ್ವ ಮುಖವಾಡ. ಅವ್ರು ಏನು ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡಿದ್ರೆ, ನಾನು ಉತ್ತರ ಕರ್ನಾಟಕ. ಅರೆ ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರು ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀಯಲ್ಲಪ್ಪ. ನಿನ್ನ ಅರುಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಯಾವುದನ್ನು ಪಡೆಸಿ ನಾವೆಲ್ಲ ಒಳ್ಳೆ